ಸದಸ್ಯರೊಬ್ಬರ ನಿಕಟ ಕುಟುಂಬದಲ್ಲಿ ಒಂದು ತುರ್ತು ಪರಿಸ್ಥಿತಿ ಉಂಟಾಗಿದ್ದು. ಸುರೇಶ್, ಈ ಮನೆಗಿಂತ ನಿಮ್ಮ ಸ್ವಗೃಹದಲ್ಲಿ ನಿಮ್ಮ ಉಪಸ್ಥಿತಿ ಈಗ ಬಹಳ ಮುಖ್ಯ. ಏನ್ ರೀಸನ್ ಅಂತ ಚಿಂತಿಸಬೇಡಿ, ತಿಳಿಯಬೇಕಾದ್ದು ಖಂಡಿತ ತಿಳಿಯುತ್ತೆ. ಬಿಗ್ ಬಾಸ್ ಮನೆಯಿಂದ ಕೂಡಲೇ ಹೊರಡಬೇಕಿದೆ, ಹೋಗಿ ಬನ್ನಿ. ಹಾಯ್, ಹಲೋ, ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಅನಿರೀಕ್ಷಿತವಾಗಿ ಕುಟುಂಬದ ತುರ್ತು ಪರಿಸ್ಥಿತಿಯಿಂದ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಗೋಲ್ಡ್ ಸುರೇಶ್ ಇಲ್ಲಿವರೆಗೂ ಯಾವ ಮಾಧ್ಯಮದಲ್ಲೂ ಮತ್ತು ತಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ. ಹೀಗಾಗಿ ಗೋಲ್ಡ್ ಸುರೇಶ್ ಅವರ ಕುಟುಂಬಕ್ಕೆ ಏನಾಯಿತು ಎಂಬ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡಿತ್ತು. ಗೋಲ್ಡ್ ಸುರೇಶ್ ತಂದೆ ನಿಧನರಾಗಿದ್ದಾರೆ. ವಿಪರೀತವಾದಂಥ ಸಾಲ ಮಾಡಿಕೊಂಡ ಪರಿಣಾಮ ಸಾಲಗಾರರ ಕಿರುಕುಳ ಹೆಚ್ಚಾಗಿ ಹೊರಬಂದಿದ್ದಾರೆ. ಹೀಗೆ ಹಲವು ಊಹಾಪೋಹ ಎದ್ದಿದ್ವು. ಇದಕ್ಕೆ ಬ್ರೇಕ್ ಹಾಕಲು ಮತ್ತು ತಾವು ಬಿಗ್ ಬಾಸ್ ಮನೆಯಿಂದ ಹೊರಬಂದಿರೋದರ ನಿಜವಾದ ಕಾರಣವನ್ನ ತಿಳಿಸಲು ಕಲರ್ಸ್ ಕನ್ನಡದ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಲೈವ್ ಬಂದು ಎಲ್ಲದಕ್ಕೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಗೋಲ್ಡ್ ಸುರೇಶ್ ಅವರು ಹೊರಬರಲು ಕಾರಣ ಏನು? ಮತ್ತೆ ವಾಪಸ್ ಹೋಗ್ತಾರಾ ಬಿಗ್ ಬಾಸ್ ಮನೆಗೆ ಗೋಲ್ಡ್ ಸುರೇಶ್? ಏನೆಲ್ಲ ಮಾತನಾಡಿದ್ರು ಬನ್ನಿ ನೋಡೋಣ. ಕಿಚ್ಚನ ಪಂಚಾಯಿತಿ ಮುಗಿದ ನಂತರ ಶಿಶಿರ್ ಅವರು ಎಲಿಮಿನೇಟ್ ಆಗಿರ್ತಾರೆ. ಸೊ ಹೀಗಾಗಿ ಎಲ್ಲರೂ ಕೂಡ ದುಃಖದಿಂದ ಶಿಶಿರ್ ಅವರನ್ನ ಸೆಂಡ್ ಅಪ್ ಮಾಡ್ತಾರೆ. ನಂತರ ನಾಳೆಯ ಆಟದ ಬಗ್ಗೆ ಯೋಚನೆ ಮಾಡ್ತಾ ಮನೆ ಒಳಗಡೆ ನುಗ್ತಾರೆ ಮನೆ ಮಂದಿ. ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಒಂದು ಅನೌನ್ಸ್ಮೆಂಟ್ ಇದೆ ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಅಂದ್ರೆ ಮನೆಯಲ್ಲಿರುವಂತಹ ಎಲ್ಲಾ ಸ್ಪರ್ಧಿಗಳು ಕೂಡ ಬಂದು ಲಿವಿಂಗ್ ಏರಿಯಾದಲ್ಲಿ ಸೋಫಾ ಮೇಲೆ ಬಂದು ಕೂರ್ತಾರೆ. ಏನ್ ಹೇಳ್ತಾರೆ, ನಾಳೆ ಟಾಸ್ಕ್ ಬಗ್ಗೆ ಏನಾದ್ರು ಹೇಳ್ತಾರಾ ಅಂತ ಹೇಳಿ. ಆದ್ರೆ ಮತ್ತೊಬ್ಬ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಹೌದು, ಸ್ವತಃ ಗೋಲ್ಡ್ ಸುರೇಶ್ ಅವರು ಕೂಡ ಅಂದ್ಕೊಂಡಿರಲಿಲ್ಲ. ಅದರಲ್ಲೂ ಗೋಲ್ಡ್ ಸುರೇಶ್ ಅವರು ಅತಿ ವೇಗವಾಗಿ ಅವರು ಸೇಫ್ ಕೂಡ ಆಗಿರ್ತಾರೆ. ಆದ್ರೆ ಅವರೇ ನಾನೇ ಮನೆಯಿಂದ ಹೊರ ಹೋಗ್ತೀನಿ ಅನ್ನೋ ಒಂದು ಸಣ್ಣ ಆಲೋಚನೆ ಕೂಡ ಗೋಲ್ಡ್ ಸುರೇಶ್ ಅವರು ಮಾಡಿರೋದಿಲ್ಲ. ಇದು ಒಂದು ರೀತಿ ಅನಿರೀಕ್ಷಿತವಾದಂತ ಎಕ್ಸಿಟ್ ಅಂತಾನೂ ಕೂಡ ಹೇಳ್ಬೋದು. ಹೌದು, ಗೋಲ್ಡ್ ಸುರೇಶ್ ಅವರ ಕುಟುಂಬದಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದೆ. ಸೊ ಹೀಗಾಗಿ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕಿಂತ ಅವರು ಅವರ ಕುಟುಂಬದ ಜೊತೆ ಇರಬೇಕಾಗಿರುವಂತ ಅನಿವಾರ್ಯತೆ ಇದೆ, ತುರ್ತು ಪರಿಸ್ಥಿತಿ ಇದೆ. ಸೊ ಹೀಗಾಗಿ ಕೂಡಲೇ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನಿಮ್ಮ ಬಟ್ಟೆಗಳನ್ನ ಎತ್ಕೊಂಡು ಗೋಲ್ಡ್ ಸುರೇಶ್ ಅವರೇ ನೀವು ಮನೆಯಿಂದ ಹೊರಗಡೆ ಹೋಗಿ ನಿಮ್ಮ ಮನೆಗೆ ಸೇರ್ಕೋಬೇಕು ಅಂತ ಹೇಳ್ತಾರೆ. ಹೀಗಾಗಿ ಈ ಒಂದು ಅನೌನ್ಸ್ಮೆಂಟ್ ಅನ್ನ ಕೇಳಿದಾಗ ಮನೆಯಲ್ಲಿರುವಂತಹ ಸ್ಪರ್ಧಿಗಳೆಲ್ಲರ ಕಣ್ಣಂಚಲ್ಲಿ ನೀರು ಬರುತ್ತೆ. ಯಾಕೆ ಅಂತಂದ್ರೆ ಅವ್ರ ಕುಟುಂಬದಲ್ಲಿ ಏನಾಯ್ತು, ಯಾರಿಗಾದ್ರೂ ಏನಾದ್ರೂ ಹೆಲ್ತ್ ಇಶ್ಯೂಸ್ ಆಯ್ತಾ, ಯಾರಾದ್ರೂ ಎಕ್ಸ್ಪೈರ್ ಆದ್ರಾ, ಹೀಗೆ ಸಾಕಷ್ಟು ರೀತಿಯಾದಂಥ ಪ್ರಶ್ನೆಗಳು ಹುಟ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಯಾಕೆ ಅಂತಂದ್ರೆ ಹೊರಗಿನ ಪ್ರಪಂಚದಲ್ಲಿ ಏನಾಗ್ತಾ ಇದೆ, ಏನ್ ನಡೀತಾ ಇದೆ ಅನ್ನೋದರ ಒಂದು ಸಣ್ಣ ಸುಳಿವು ಅರಿವು ಇಲ್ಲದೆ ಇರುವಂತಹ ಸ್ಪರ್ಧಿಗಳಿಗೆ ಇಂಥದೊಂದು ಅನೌನ್ಸ್ಮೆಂಟ್ ಕೇಳಿದಾಗ ಎಲ್ಲರೂ ಕೂಡ ಗಾಬರಿ ಆಗಿದ್ದು ಕೂಡ ಉಂಟು. ತದನಂತರ ಅಲ್ಲಿ ಥಟ್ ಅಂತ ಹೇಳಿ ಸುದೀಪ್ ಅವರು ಮತ್ತೆ ಟಿವಿಯಲ್ಲಿ ಬರ್ತಾರೆ. ಅದಕ್ಕೆ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ. ಕುಟುಂಬದಲ್ಲಿ ಅಂತಹ ಸಮಸ್ಯೆ ಏನೂ ಇಲ್ಲ, ಆದ್ರೆ ನೀವು ನಿಮ್ಮ ಕುಟುಂಬದವರ ಜೊತೆ ಈ ಕ್ಷಣಕ್ಕೆ ನೀವು ಇರಲೇಬೇಕಾಗಿರುವಂತ ಅನಿವಾರ್ಯತೆ ಇದೆ. ಸೊ ಹೀಗಾಗಿ ನೀವು ಮನೆಯಿಂದ ಹೊರ ಬರಬೇಕಾಗಿದೆ ಅಂತ ಹೇಳಿ ಸುದೀಪ್ ಅವರು ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ, ಮತ್ತೆ ಸಮಾಧಾನವನ್ನು ಕೂಡ ಮಾಡ್ತಾರೆ. ಅದರ ಜೊತೆಗೆ ಒಂದಷ್ಟು ಮಾತುಗಳನ್ನ ಹೇಳ್ತಾರೆ. ನೀವು ಸೋತ್ ಹೊರಟಿಲ್ಲ, ನೀವು ಗೆದ್ದು ಹೊರಟಿದ್ದೀರಿ, ನೀವು ಕ್ಯಾಪ್ಟನ್ ಆಗಿ ಮನೆಯಿಂದ ಹೊರ ಹೋಗ್ತಾ ಇದ್ದೀರಾ. ಇದೇ ಮೊದಲ ಕಂಟೆಸ್ಟೆಂಟ್ ನೀವು ಕ್ಯಾಪ್ಟನ್ ಆಗಿ ಮನೆಯಿಂದ ಹೊರ ಹೋಗ್ತಾ ಇರುವಂತ ಕಂಟೆಸ್ಟೆಂಟ್ ಅಂತ ಹೇಳಿ ಒಂದಷ್ಟು ಮಾತುಗಳನ್ನ ಅವ್ರಿಗೆ ಹೇಳ್ತಾರೆ, ಧೈರ್ಯವನ್ನ ತುಂಬುತ್ತಾರೆ. ತದನಂತರ ಗೋಲ್ಡ್ ಸುರೇಶ್ ಅವರಿಗೆ ಮನೆಯಲ್ಲಿರುವಂತಹ ಎಲ್ಲಾ ಸ್ಪರ್ಧಿಗಳು ಸೆಂಡ್ ಅಪ್ ಕೊಡ್ತಾರೆ. ಮನೆಯಿಂದ ಹೊರ ಬಂದಿರುವಂತಹ ಗೋಲ್ಡ್ ಸುರೇಶ್ ಅವರು ಎಲ್ಲಿ ಹೋದ್ರು, ಏನ್ ಮಾಡ್ತಾ ಇದ್ದಾರೆ, ತಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ಟಿವ್ ಇಲ್ಲ. ಜೊತೆಗೆ ಎಲ್ಲರೂ ಕೂಡ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿರುವಂತ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೂಡ ಮಾಧ್ಯಮಗಳಿಗೆ ಅವರು ಇಂಟರ್ವ್ಯೂ ಅನ್ನ ಕೊಡ್ತಾರೆ. ಹೇಗಿತ್ತು ಪಯಣ, ಇದೆಲ್ಲದರ ಬಗ್ಗೆಯೂ ಕೂಡ ಡಿಸ್ಕಸ್ ಮಾಡ್ಕೊಳ್ತಾರೆ. ಆದ್ರೆ ಗೋಲ್ಡ್ ಸುರೇಶ್ ಅವರು ಮಾತ್ರ ಕಾಣಿಸ್ಕೊಂಡೇ ಇರಲಿಲ್ಲ. ಆದ್ರೆ ಇವತ್ತು ಅವರು ಕಲರ್ಸ್ ಕನ್ನಡದ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಲೈವ್ ಬಂದು ಏನೂ ಆಗಿಲ್ಲ, ಸಮಸ್ಯೆ ಅಂತಹ ದೊಡ್ಡದ್ದೇನೂ ಇಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ದೊಡ್ಡ ಸಮಸ್ಯೆ ಏನೂ ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಈ ಗೋಲ್ಡ್ ಸುರೇಶ್ ಅವ್ರನ್ನ ಯಾಕೆ ಮನೆಯಿಂದ ಹೊರ ಕಳಿಸಿದ್ರು, ಎಲ್ಲವೂ ಕೂಡ ಅವ್ರ ಕುಟುಂಬದವರೇ ನೋಡ್ಕೊಳ್ತಿದ್ರಲ್ಲ ಅಂತ ಹೇಳಿ ನೀವು ಯೋಚನೆ ಮಾಡಬಹುದು. ಸಮಸ್ಯೆ ಏನು ಅಂತ ಅಂದ್ರೆ ಗೋಲ್ಡ್ ಸುರೇಶ್ ಅವರು ಒಬ್ಬ ಬಿಸ್ನೆಸ್ ಮ್ಯಾನ್ ಅನ್ನೋದನ್ನ ಮರೆಯೋ ಹಾಗಿಲ್ಲ. ಅವರು ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ, ಮತ್ತೆ ತುಂಬಾ ಆಸ್ತಿಯನ್ನು ಕೂಡ ಹೊಂದಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನ ನಂಬಿದಂತ ಹಲವು ಕುಟುಂಬಗಳು ಕೂಡ ಜೀವನ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ಅಲ್ಲಿ ಕೊಂಚ ಏರಿಳಿತ ಆಗಿರೋ ಕಾರಣಕ್ಕಾಗಿ ಇವರಿಂದ ಬೇರೆ ಕುಟುಂಬಗಳಿಗೂ ಕೂಡ ತೊಂದರೆ ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದ್ವು. ಸೊ ಹೀಗಾಗಿ
ಇವರ ಒಂದು ಅನುಪಸ್ಥಿತಿಯಿಂದ ಅಲ್ಲಿ ಬಿಸ್ನೆಸ್ ಹಾಳಾಗ್ತಾ ಇತ್ತು. ಅದರ ಜೊತೆಗೆ ಇಷ್ಟು ದಿನಗಳ ಕಾಲ ತಾವು ಒಬ್ಬರೇ ನಡೆಸ್ಕೊಂಡು ಹೋಗ್ತಾ ಇದ್ದಂತ ಆ ಬಿಸ್ನೆಸ್ನ ಇಲ್ಲಿ ಬಿಗ್ ಬಾಸ್ ಆಫರ್ ಕೊಟ್ಟಿರೋ ಕಾರಣಕ್ಕಾಗಿ ತಮ್ಮ ಮಡದಿಗೆ ಅವರು ಆ ಎಲ್ಲ ಬಿಸ್ನೆಸ್ನ ಜವಾಬ್ದಾರಿಯನ್ನ ವಹಿಸಿ ಬಂದಿರ್ತಾರೆ. ಆದ್ರೆ ಗೋಲ್ಡ್ ಸುರೇಶ್ ಅವರ ಪತ್ನಿಗೆ ಗೋಲ್ಡ್ ಸುರೇಶ್ ಅವರ ವ್ಯವಹಾರ ಮತ್ತೆ ಬಿಸ್ನೆಸ್ಗಳ ಬಗ್ಗೆ ಕೊಂಚವೂ ಕೂಡ ಅರಿವಿರಲಿಲ್ಲ. ಸೊ ಹೀಗಾಗಿ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಹೇಳಿ ಅವರು ತುಂಬಾ ಫ್ರಸ್ಟ್ರೇಷನ್ಗೆ ಒಳಗಾಗಿರ್ತಾರಂತೆ. ಸೊ ಹೀಗಾಗಿ ಅವರಿಂದ ಅಲ್ಲಿ ಬಿಸ್ನೆಸ್ ಹಾಳಾಗ್ತಾ ಇತ್ತು. ಸೊ ಇದನ್ನೆಲ್ಲ ಸರಿಪಡಿಸಬೇಕು, ಮತ್ತೆ ಇವರನ್ನ ನಂಬಿರುವಂತಹ ಕುಟುಂಬಗಳಿಗೆ ಅಲ್ಲಿ ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ಕಾರಣಕ್ಕಾಗಿ ಬಿಗ್ ಬಾಸ್ ಇಂತಹ ದೊಡ್ಡ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಗೋಲ್ಡ್ ಸುರೇಶ್ ಅವರನ್ನ ಮನೆಯಿಂದ ಹೊರ ಕಳಿಸ್ಕೊಟ್ಟಿದ್ದಾರೆ. ಸೊ ಇದೇ ಕಾರಣ ಆಗಿತ್ತು ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬರಲು ಕಾರಣ ಏನು ಅನ್ನುವಂಥದ್ದು. ಕುಟುಂಬದವರಿಗೆ ಯಾರಿಗೆ ಏನೂ ಆಗಿಲ್ಲ, ಅವ್ರ ತಂದೆ ಆಗಿರ್ಬೋದು, ಮನೆಯಲ್ಲಿರುವಂತ ಎಲ್ಲರೂ ಕೂಡ ಆರೋಗ್ಯವಾಗಿ ಕ್ಷೇಮವಾಗಿ ಇದ್ದಾರೆ. ಬಿಸ್ನೆಸ್ ಅಲ್ಲಿ ಆಗಿರುವಂತ ಏರಿಳಿತದ ಸಂಬಂಧವಾಗಿ ಅವರು ಮನೆಯಿಂದ ಎಕ್ಸಿಟ್ ಆಗಿದ್ದಾರೆ. ಇದು ಗೋಲ್ಡ್ ಸುರೇಶ್ ಅವ್ರಿಗೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಬರುವ ಸಂದರ್ಭದಲ್ಲಿ ನೀವು ಗಮನಿಸಿದ್ದೀರಾ, ಅವರು ಕೂಡ ದುಃಖದಿಂದನೇ ಹೊರಗೆ ಬಂದಿದ್ದಾರೆ. ಅವ್ರಿಗೆ ಇಷ್ಟ ಇರಲಿಲ್ಲ ಹೊರಗೆ ಬರಲಿಕ್ಕೆ. ಉತ್ತರ ಕರ್ನಾಟಕದಿಂದ ಬಂದಿರುವಂತ ಒಬ್ಬ ಸ್ಪರ್ಧಿ ಆದ್ರೂ ಗೆಲ್ಲಲೇಬೇಕು, ಈ ಸೀಸನ್ ನಲ್ಲಿ ನಾನು ಗೆದ್ದು ತೋರಿಸ್ತೀನಿ, ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಅವರು ಮಾತನಾಡಿದ್ರು. ಸೊ ಈ ರೀತಿಯಾದಂತ ಒಂದು ಅನಿರೀಕ್ಷಿತವಾದಂತ ನಿರ್ಗಮನಕ್ಕಾಗಿ ಗೋಲ್ಡ್ ಸುರೇಶ್ ಅವರನ್ನ ಪ್ರೀತಿಸುವಂತ ಜನ ಬೇಜಾರಾದ್ರು, ಕೊಂಚ ಬೇಸರ ಆಯ್ತು ಅಂತಾನೂ ಕೂಡ ಹೇಳ್ಬೋದು. ಈಗ ಗೋಲ್ಡ್ ಸುರೇಶ್ ಅವರ ಸಮಸ್ಯೆಗಳೆಲ್ಲ ಸಾಲ್ಟ್ ಔಟ್ ಆಗಿರುತ್ತೆ. ಗೋಲ್ಡ್ ಸುರೇಶ್ ಅವರು ಈಗ ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗ್ತಾರಾ ಅಂತ ಕೇಳ್ಬೋದು. ಇಲ್ಲ, ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಗೆ ಹೋಗೋ ಹಾಗಿಲ್ಲ. ಅವರು ಹೋಗ್ತಾ ಇದ್ದಿದ್ರೆ ಅವರು ಇನ್ಸ್ಟಾಗ್ರಾಮ್ ಲೈವ್ ಬರೋದಾಗಿರ್ಬೋದು, ಮತ್ತೆ ಮಾಧ್ಯಮಗಳಿಗೆ ಇಂಟರ್ವ್ಯೂ ಕೊಡೋದಾಗಿರ್ಬೋದು, ಇದೆಲ್ಲವನ್ನೂ ಕೂಡ ಅವರು ನಿಲ್ಲಿಸ್ತಾ ಇದ್ರು. ಒಂದು ರೀತಿಯಾದಂಥ ಪ್ರೋಟೋಕಾಲ್ ಏನಾದರೂ ನಡೆಸ್ತಾ ಇದ್ರು. ಆದರೆ ಇವತ್ತು ಅವರು ಲೈವ್ ಬಂದಿರೋದಾಗಿರ್ಬೋದು, ಮತ್ತೆ ಇಂಟರ್ವ್ಯೂಗಳನ್ನ ಕೊಡ್ತಾ ಇರೋದನ್ನ ಗಮನಿಸ್ತಾ ಇದ್ರೆ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗೋ ಹಾಗೆ ಕಾಣಿಸ್ತಾ ಇಲ್ಲ. ಒಟ್ಟಿನಲ್ಲಿ ಗೋಲ್ಡ್ ಸುರೇಶ್ ಅವರ ಬಿಗ್ ಬಾಸ್ ಪ್ರಯಾಣ ಇಲ್ಲಿಗೆ ಮುಗೀತು ಅಂತ ನಾವು ಹೇಳ್ಬೋದು. ಗೋಲ್ಡ್ ಸುರೇಶ್ ಅವರು ಲೈವ್ ನಲ್ಲಿ ಇದೊಂದು ವಿಚಾರವನ್ನು ಕೂಡ ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ನಿಂದ ಆಫರ್ ಬಂದಾಗ ನನಗೆ ಶಾಕ್ ಹಾಗೆ ಖುಷಿ ಎರಡೂ ಕೂಡ ಆಗಿತ್ತು. ಯಾಕೆ ಅಂತ ಕೇಳಿದ್ರೆ, ಯಾಕೆ ನನಗೆ ಆಫರ್ ಕೊಟ್ಟರು ಗೊತ್ತಿಲ್ಲ, ಆದ್ರೆ ಈ ಜರ್ನಿ ರೋಚಕವಾಗಿತ್ತು. ಎಲ್ಲೋ ಇದ್ದವನನ್ನ ಗುರುತಿಸಿ ನನ್ನನ್ನ ಕರೆದು ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ಕೊಟ್ಟಿರೋದು, ಮತ್ತೆ ಇಷ್ಟು ದಿನಗಳ ಕಾಲ ಆ ಸುದೀರ್ಘವಾದಂತಹ ಜರ್ನಿ, ಅದೆಲ್ಲವೂ ಕೂಡ ನನಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳಿ ಖುಷಿ ಕೊಟ್ಟಿದೆ ಎಂದು ಗೋಲ್ಡ್ ಸುರೇಶ್ ಅವರು ತಮ್ಮ ಮನಸ್ಸಿನ ಮಾತನ್ನ ಹಂಚಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಗೋಲ್ಡ್ ಸುರೇಶ್ ಅವರು ಒಬ್ಬ ಟಫ್ ಕಾಂಪಿಟೇಟರೇ ಆಗಿದ್ರು. ಯಾಕೆ ಅಂತಂದ್ರೆ ಅವ್ರಿಗೆ ಕಾಲ್ ಗಾಯ ಆಗಿದ್ರು ಸಹಿತ ಕುಂಟತಲ್ಲೇ ಅವರು ಆಟವನ್ನ ಆಡ್ತಾ ಇರುವಂತ ಆ ರೀತಿ ನೀತಿ, ಮತ್ತೆ ಎಷ್ಟೇ ನೋವು ಒಳಗಡೆ ಇದ್ರೂ ಸಹಿತ ನಾನು ಆಟ ಆಡ್ತೀನಿ ಅನ್ನುವಂತಹ ಒಂದು ಬಂಡ ಧೈರ್ಯ, ಇದೆಲ್ಲವನ್ನು ಕೂಡ ಮೆಚ್ಕೊಳ್ಳೇಬೇಕು. ಮತ್ತೆ ಬೇರೆಯವರು ಅಂದ್ರೆ ಬೇರೆ ಸ್ಪರ್ಧಿಗಳು ಅವರಿಂದ ಮೋಟಿವೇಟ್ ಆಗ್ತಾ ಇದ್ರು. ಅವರೇ ಆಡ್ತಾ ಇದ್ದಾರೆ, ನಾವೇ ಯಾಕೆ ಆಡಬಾರದು ಅನ್ನೋದು ಕೂಡ ಒಂದು ಯೋಚನೆ ಮಾಡ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ. ಸೊ ಅಂತಹ ಸ್ಪರ್ಧಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ. ಅವರು ಅನಿರೀಕ್ಷಿತವಾದಂತಹ ಒಂದು ತಮ್ಮ ಪರ್ಸನಲ್ ಸಮಸ್ಯೆಗಳಿಂದ ಅವರು ಹೊರ ಬಂದಿರುವ ಕಾರಣಕ್ಕಾಗಿ ಗೋಲ್ಡ್ ಸುರೇಶ್ ಅವ್ರನ್ನ ಪ್ರೀತಿಸುವಂತಹ ಜನ ತುಂಬಾ ಬೇಜಾರಾದ್ರು. ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಗೋಲ್ಡ್ ಸುರೇಶ್ ಅವರು ಒಂದು ರೀತಿ ನ್ಯಾಯವಾಗಿ ಇದ್ರು, ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು. ಅಂತಹ ವ್ಯಕ್ತಿ ಇವತ್ತು ಹೊರ ಬಂದಿರೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಬೇಸರವನ್ನ ಹೊಂದಿದ್ದಾರೆ, ಎಲ್ಲರೂ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಾಗಿ ನಿಮಗೇನು ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.